ಪಾಪ ಅಯ್ಯೋ ಅಪ್ಪ ಅಂತ ಮಗನೇ ಅಪ್ಪ ಹರೀಶ್ ಬಿಜಾಪುರ ತಾನಿ ಇಲ್ಲಿಗೆ ಬಂತು. ಪುಟಾಣಿಯಾಗಿರುವಾಗ ಇವನ್ಗೆ ಊಟ ಮಾಡಿಸ್ತಾ ಇದ್ದೆ ನಾನು ಚಿಕ್ಕವನಿರುವಾಗ. ಇವರೆಲ್ಲ ಇನ್ನೂ ಸಖತ್ ಸ್ಮಾಲ್ ಗ್ರೂಪಲ್ಲಿ ನಾನು ಒಬ್ಳೇ ದೊಡ್ಡೋಳಲ್ವಾ, ನನಗೆ ಇವರೆಲ್ಲ ದೊಡ್ಡೋರಾಗ್ತಾರೆ ನೋಡಿ ಒಂಥರ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಈಗಷ್ಟೇ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು. ಮೇಡಮ್ ನೀವು ಯಾವುದು ಹೋಗಿದ್ದು ಟೆಂಪಲ್ಗೆ? ಮಾಮೂಲಿ ಆಂಜನೇಯ. ಹಾಯ್ ಹಲೋ ಇವತ್ತು ಸ್ಪೆಷಲ್ ಡೇ. ಇವತ್ತು ನನ್ನ ತಮ್ಮನ ಬರ್ಡೇ. ನಾನು ಇಷ್ಟು ಚಿಕ್ಕ ಪುಟ್ಟ ವಯಸ್ಸಿಂದ ಬರ್ತಾ ಇದ್ದೀನಿ ಇಲ್ಲಿಗೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಇಲ್ಲಿ ಪಾನಿಪುರಿ ಇಟ್ಸ್ ವೆರಿ ಫೇಮಸ್ ಇನ್ ಮಹಾಲಕ್ಷ್ಮಿ ಲೇಔಟ್. ಅಂಕಲ್ಗೆ ಬ್ಲ್ಯಾಕ್ ಹೇರ್ ಇರೋವಾಗಿಂದ ಇವಾಗ ವೈಟ್ ಹೇರ್ ಬರೋವರೆಗೂ ಖುಷಿಯಾಗುತ್ತೆ ಅಂಕಲ್. ಇಲ್ಲಿವರೆಗೂ ಇದನ್ನು ಸಸ್ಟೈನ್ ಮಾಡ್ಕೊಂಬಂದಿದ್ದೀರಾ ಅಲ್ವಾ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಅನ್ನಕ್ಕೆ ಯಾವತ್ತೂ ಕಡಿಮೆ ಆಗಿಲ್ಲ, ಯಾವತ್ತೂ ಕಡಿಮೆ ಆಗೋದು ಬೇಡ. ಬರೋದಾ? ಓಕೆ. ಹ್ಯಾಪಿ ಬರ್ಡೇ ನಿತಿನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಬಾಸು. ಹಾಂ ಜೈ ಆಂಜನೇಯ. ಸಾಧಕ ಸ್ವಾಮಿಯ ಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು. ನಮ್ಮಮ್ಮ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಬಾಕ್ಸು ನೋಡಿ, ಗ್ಲಾಸು, ಬಾಟ್ಲು, ಫ್ಲಾಸ್ಕಲ್ಲಿ, ಆಮೇಲೆ ಮಾಮ್ಸ್ ಮ್ಯಾಜಿಕ್ ಅಂತೆ ಏನೋ ಹಾಕಿದ್ದಾರೆ. ಇನ್ನೊಂದೇನೋ ಕಾಣಿಸ್ತಿತ್ತಪ್ಪ. ಹಾಂ, ಆಮೇಲೆ ಏನೋ ಇದು ನಮ್ಮಪ್ಪ ತಂದಿದ್ದಾರೆ, ಅದನ್ನು ಹಾಕಿದ್ದಾರೆ. ಮಾಮ್ ಕಲ್ಲ ಕಲ್ಲ ನೀನೇ ಕಲ್ಲ. ಹಲೋ. ಪಾಪ ಅಯ್ಯೋ ಅಪ್ಪ ಅಂತ ಮಗನೇ ಅಪ್ಪ. ಏನೋ ಅಡುಗೆ ರೆಡಿ ಆಗ್ತಾ ಇದೆ. ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಏನೋ ಕಟ್ ಮಾಡಿದ್ದೀರಾ? ಹ್ಞೂ, ಚೆನ್ನಾಗಿರುತ್ತಲ್ವ ಬಾಳೆಕಾಯಿ ಬಜ್ಜಿ. ನಾನು ತೊಗೊತೀನಿ. ಓ ಜಾಮೂನ್, ಚಿಕ್ಕ ಪುಟ್ಟ ಜಾಮೂನ್, ಸೂಪರ್ ಚಿಕ್ಕ ಪುಟ್ಟ ಜಾಮೂನ್. ಇವತ್ತಿನ ಮಧ್ಯಾಹ್ನದ ಊಟ ಬಾತ್ 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 ಆ್ಯಂಡ್ ಪಲಾವ್ 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 ಪಲಾವ್. ಇದು ಬಾತ್ಗೂ ಪಲಾವ್ಗೂ ಏನು ವ್ಯತ್ಯಾಸ? ಬಾತ್ ಅಂದರೆ ಟೊಮೊಟೊ ಹಾಕಿರ್ತಾರೆ. ಹಾಂ ಹಾಂ. ಇದು ವೆಜ್ ಬಿರಿಯಾನಿ. ಓಕೆ, ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ಇಸ್ ಡಿಫರೆಂಟ್, ಪುಲಾವ್ ಇಸ್ ಡಿಫರೆಂಟ್. Above the voice so high, like a diamond in the sky. Chubby cheek, dimple chin, rosy lips, teeth, curly hair, very fair. Eyes are blue, lovely too. Teacher's pet, is that you? Yes, yes, yes.
ನೋಡ್ತಾವನೆ ಅವನು. ಎಲ್ರು ಮಾಡ್ತಾರ ಅಂತ ನೋಡ್ತಾನ ಅವ್ನು. ಕೂದಲು ಸರಿ ಮಾಡು ಜಾಗ ಫಸ್ಟ್. ಇರೋ 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 ಇರೋ. ಅಯ್ಯೋ ಸಾಕು ಹೋಗೋ ಅನ್ಕೊಂಡ್ ಕೂತ್ಕೋ. ನಮ್ಗೆ ಕೊಡಿ. ಆನೆ 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 ಕುಡಿ ಕುಡಿ ಅವ್ರಿಗೆ. ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ. ಆನೆ ಬಂತು ಆನೆ ಬಂತು ಆನೆ ಬಂತು ಆನೆ ಬಂತು ಆನೆ ಬಂತು. ಕೊಡಿ ಕೊಡಿ 2 ರೂಪಾಯಿ ಕೊಡಿ. ಹೋಗಿ ಕಳ್ತ ನೋಡ್ದ. ಆನೆ ಬಂತು ಆನೆ ಯಾವ ಊರ. ವೈಫೈ ವೈಫೈ ಅಣ್ಣ ವೈಫೈ ನೋಡ್ತಾ ಬೇರೆ ವೈಫೈ. ಎಲ್ಲರ ಮೇಲೂ ಸವಾರಿ ಸವಾರಿ ಸವಾರಿ. ಹಾಂ ಹಿಡ್ಕೊಳ್ಳೋ ಮಂಡಿ ನೋವು. ಅಕ್ಕ ಹಿಡ್ಕೊಳಕ್ಕ ಹಿಡ್ಕೊಳ್ಳೋ. ಅವನೇ ಇಟ್ಕೊತಾನೆ ಬಿಡು ನೀನ್ ಹಿಡ್ಕೊಳ್ತೀಯ. ಯಾಕೆ ಅವ್ನಿಗೆ ಶೋರ್ ಇಲ್ಲ ನೀನು ಇಲ್ಲಿ ಬಾಯ್ ಕಡೆ ಹರೀಶ್ ಚೆನ್ನಾಗಿ ಕೇಳ್ದ ನಿನ್ ಕೈಲಿ ಆಗುತ್ತಾ? ಒಂದು ಫೋಟೋ ಹಿಡಿಯಪ್ಪ. ವಿಡಿಯೋ ನಡೀತಾ ಇಂಥದ್ದು. ಇರು ಹೋಗ್ಲಾ? ಹೋಗು. ಬಾ. ಆನೆ ಬಂತಂದಾನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿಗೆ ಬಂತು ದಾರಿ ತಪ್ಪಿ ನಿನ್ನೆ ಮಳೆ ಬರ್ತಾವ ಇವತ್ತು. ಅವನು ಜಾಣ ಎದೋ ಮೇಲೆ ಶಾರಿಲ್ಲ ಈ ಗಾಡಿ ಅಂತ ಇಳಿದ. ಗಾಡಿ ಯಾಕೋ ಒಂಚೂರು ಡೌಟ್ ಇದೆ ಅಂತ ಅಂದ್ಬಿಟ್ಟು ನಾಟಕ ಮಾಡ್ಕೊಂಡು ಇಳಿದ್ಬಿಟ್ಟೆ ತಾತ. ಬಾರೋ ಆನವ್ ಅಲ್ಲಿ ತಾತ ಆನೆ ಆನೆ. ಸುಮ್ಮನೆ ನನಗೆ ಇದು ಮಾಡ್ತಾನಪ್ಪ ಅಂತ. ಅಲ್ಲಿ ಏರ್ ಪಿನ್ ಇತ್ತು ಅದಕ್ಕೆ ಇಲ್ದಿದ್ದು ಅವನು ಕಳ್ಳ. ಹತ್ತದಾ ಆನೆ ಬಂತು ಹಿಡ್ಕೋರಣ್ಣ ಹಿಡ್ಕೋ ಇಲ್ಲಿ. ಇಟ್ಕೋ. ಆನೆ ಬಂತೊಂದಾನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿಗೇಕೆ ಬಂತು ದಾರಿ ತಪ್ಪಿ ಬಂತು. ದಾರಿ ತಲೆ ದೊಡ್ಡ. ಓ ಇಳಿಯೋದೆಲ್ಲ ಗೊತ್ತಲ್ಲವ ಈಗ. ಯಾಕೋ ಅವನ ಗುನೆಲ್ಲ ಹಿಡಿದು ಬಿಡ್ತಾನೆ. ಹತ್ತೋದು ಹಿಡಿಯೋದು ಮಾಡ್ತಾ ಇದೀಯಾ? ಅವನೇ ಹತ್ತದ ಇಳಿಯೋದು. ಹತ್ತು ಯಾಕೋ ಹಿಂಗಾಗೋದೆ, ಒಂದ್ ತಿಂಗಳೆಲ್ಲ ರೆಡಿ ಮಾಡ್ಕೊತಿದ್ದಲ್ಲ ಬರ್ಡೇಗೆ. ಬರ್ಡೇ ಬಾಯ್ ಯಾಕೆ ಸಪ್ಪಗಾಗ್ಬಿಟ್ಟಿದ್ಯಾ ಬರ್ಡೇ ಬಾಯ್? ನಿದ್ದೆ ನಿದ್ದೆ. ನಂತರಂಗವ ಯಾರಿಲ್ಲಿ ಬಲ್ಲರು ನೀನು ಹಾಕಲ್ವಾ? ನಿನ್ನನ್ನು ಎತ್ತವರು ಮಹಾಪುಣ್ಯ. ಅಯ್ಯೋ ಇಲ್ಲಿ ನಮ್ಮ ಮಾವ ಹೆಂಗೆ ಆಕ್ಟಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾನೆ ನನ್ನ ಬಾಮೈದ. ನೆಕ್ಸ್ಟ್ ಹೋಗ್ತಾರೆ ಊಟ ಬೇಡ ಅಂತ ಮತ್ತೆ ನೆಕ್ಸ್ಟ್ ಸಾಂಗ್. ನೆಕ್ಸ್ಟ್ ಇವಳೆಲ್ಲ ಬೈತಾಳೆ. ಹಂಗಲ್ಲ ಹಿಂಗ್ ತಿಂತಾ ಇರುತ್ತೆ ಏನೋ ಮುಳ್ಳು ಕೆಟ್ಟ ಫುಲ್ ಕೋಪ್ತ ಬೈದು ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹಿಡಿದ ಬೊಂಬೆ. ತಿರ್ಗಾ ಹೋಗೋದು ಅಷ್ಟೇ, ಊಟ ಹೋಗೋದು ಮಾಡೋದು. ಎಲ್ಲಿಗೆ? ಸುಮ್ಮನೆ ನೆಕ್ಸ್ಟ್ ಸಿಗರೇಟ್ಸ್ ಏದೋ ಫೀಲ್ಸ್ ಕೇಳ ಸಾಂಗ್ ಆಡ್ತೀನಿ. ನನ್ನವರು ಯಾರೂ ಇಲ್ಲ ಯಾರೂ ಇಲ್ಲ ಹಿಂಗ್ ನಗೋದು. ಪ್ರೀತಿ ಬೈ, ಬಾ, ಬಾ, ಬಾ. ಅರ್ಥವೇ ಆಮೇಲೆ ಆಡಮ್ ನೋಡ್ಬಿಟ್ಟು. ಮತ್ತೆ ಒಳಗಡೆ ಎಷ್ಟು ನೋವೈತೆ ಅಂತ ಯಾವಾಗ ಫೀಲಿಂಗ್. ಫೋಟೋ ಕಳಿಸ್ತೀನಿ ನೋಡಿ ಪಾಪ ನಿಮ್ಗೆ. ಹಾಕಂತ ನೋಡಮ್ಮ ಅವನು ಅವನೇ ಹಾಕೊಂತ ಇರೋದು. ಸರಿಯಾಗಿ ಹಾಕೊಳ್ಳೋ ಒಂಚೂರು ಕಾಲಾಗೋಯ್ತು. ಹಾಕು ಅರಜ್ಜು. ಮನೆಗೆ ಹೊರಟಿದ್ದು. ಅದೇ ಬೇಕಾಗೈತೆ ಅದು. ನೋಡಲೇ ಅಲ್ಲೊಂದು ಚೋಕಲ್ ಇಟ್ಕೊಂಡು ಹಾಕೋಣ. ಅಮ್ಮ ನಮ್ಮ ಸ್ಟೆಪ್ ನೋಡ್ರಿ. ಓ
ಖುಷಿ ಆಗ್ಬಿಟ್ಟಂತೆ ಏನಾಗುತ್ತೆ ಬಿಡುತ್ತೋ ಹೇಳ್ಬಿಟ್ರೆ ಖುಷಿ ಏನೋ ಮಾಡ್ಬಿಟ್ಟೆ ಅಂತ ಅದು ಯಾರು ಗೊತ್ತಾ ನಗುತ್ತಾ ನಗುತ್ತಾ ಅಂತ ಅನ್ಕೊಂಡು ನಾನು ಹರ್ಷ ಇವನು ಹರ್ಷ ಅಂತ ಹೇಳಿದ ಸುಜನು ಡ್ಯಾನ್ಸ್ ಆಡ್ತೀವಿ ಇಲ್ಲಿಗೆ ಒಂಚೂರು ಹತ್ರ ಯಾಕೋ ಹಿಂಗ್ ಆಡ್ತಿದ್ಯಾ ಪುರ ಯಾಕೋ ಹಚ್ತಾ ಇಲ್ಲ ಇಲ್ಲ ಪಪ್ಪ ಕೈ ಸುಮ್ಮನೆ ಬೇಡ ಅಪ್ಪೋ ತಮಾಷೆ ಆಡ್ಬೇಡ ಹೊಡೆದಾಕ್ಬಿಡ್ತೀರಿ ನಿನ್ಗೆ. ಪಾಪು ಇಲ್ಲ ಆಯ್ತು ಪಾಪು ಇದೆ ಬ್ರೋ ಬಿಸಾಕ್ಬಿಡಪ್ಪ ಬೇಡ ಅಂಶ ಸೈಡಿಗೆ ಇಟ್ಬಿಟ್ಟು ಇಲ್ಲ ನಿಮಿಷ ಇರ ಈ ದೂರದಿಂದ ಇಡವ ಅವನ ಅಂಟಿಸ್ತಾವ ನಿಮಗೆ ಎದ್ರುಕೋಬಿಟ್ಟ ಪಾಪ ಯಾರು ಏನಾಗ್ತಿದೆ ಅಂತ ನನಗೆ ಸಾಕು ಇಬ್ರು ಹ್ಯಾಪಿ ಬರ್ಡೇ ಅಪ್ಪು ಬಾಯಿಗೆ ಕೇಳ್ತಿದ್ರಪ್ಪ 25 ವರ್ಷಕ್ಕೆ ಹ್ಯಾಪಿ ಬರ್ಡೇ ಮಾತ್ರ ಮಾಡ್ಬಿಟ್ರು 15 ಬಿಟ್ಬಿಡು ಕೈ ಕಾಣ್ತಲ್ಲ ಏನ್ ಮಾಡೋದು ನೀ ಬಟ್ಟೆ ಹೊರಸ್ತಾ ಅದನ್ನ ರೆಡಿ ಟಿಶ್ಯೂ ಬರ್ಸ್ಬೇಕು ಒಂದು ಬರ್ಸ್ಬಾರ್ದು ರೆಡಿ ಅಜ್ಜಿ ಕೊಡೋ ಫಸ್ಟ್ ಅಂದೇ ಇಲ್ಲ ಮತ್ತೆ ಯಾವಾಗ ಮದ್ವೆ ಯಾರ ಮದ್ವೆ ಆಗೋಯ್ತು ಅಷ್ಟೇ ಮುಗಿತು ಕತೆ ಬಾಬಾ ಕೇಕ್ ಕೊಟ್ಟಿದ್ದೀನಿ ಗಿಫ್ಟ್ ಕೊಡಿ ಬಾಬಾನು ಎಲ್ಲರತ್ರ ಗಿಫ್ಟ್ ಕೇಳ ಬಾವ ಕೊಟ್ಟಾರಲ್ಲ ನೋಡಿ ಗಿಫ್ಟ್ ನನ್ನ ಬರ್ತಡೇ ಟೈಮ್ ಪ್ಲೇ ಮಾಡ್ತಾರೆ ಚೆನ್ನಾಗಿತ್ತು ಎಮೋಷನಲ್ ಕಾರ್ಡ್ ವಾವ್ ನೈಸ್ ಅದು ಫ್ಲಾಶ್ಬ್ಯಾಕ್ ಕಲ್ಪೆ ಕೊಡ್ತಾ ಇದೀನಿ ಬಿಗ್ ಬಾಸ್ ಹೋಗಪ್ಪು ಅಮ್ಮ ಒಂದು ಫೋಟೋ ಹಿಡಿಯಪ್ಪ ಪ್ಲೀಸ್
ಯಾರು ಗೆಲ್ಬೇಕು ಬಿಗ್ ಬಾಸ್? ಗಿಲ್ಲಿ ನಾನು ಬಿಗ್ ಬಾಸ್ ಅಶ್ವಿನಿ ನಿಜವಾಗ್ಲೂ ಅಶ್ವಿನಿ ಗೆಲ್ಬೇಕು. ಕಾಂಟ್ರವರ್ಸಿ ಆಗ್ಬಿಟ್ರೆ ಪರವಾಗಿಲ್ಲ ಇವತ್ತು. ಜಗಳ ಮಾಡ್ಬೇಕು. ಗಿಲ್ಲಿ ಅಂದ್ರೆ ಅಶ್ವಿನಿ ಅಂದ್ರೆ ಚೆನ್ನಾಗಿ ಆಡಲ್ವಾ? ಬೇಡ, ಚೆನ್ನಾಗೇ ಇಲ್ಲ ಅವ್ರು. ರಕ್ಷಿತಾ ಹಂಗೆ ಇಲ್ಲ. ನಿಂಗೆ ಬೇಡವಾ? ಚೆನ್ನಾಯ್ತಲ್ಲ? ಇವ್ರು ಕೊಟ್ಬಿಡು. ಫೋಟೋ ತೆಗಿಯೋಗೋ. ನಾನು ಹೇಳಿದ್ದು ಮುಂದೆ ಬಿಡು, ಆಮೇಲೆ ತಗೊಳ್ಳೋಣ. ಸ್ವಲ್ಪ ಗಡಿಬಿಡಿ ಅಥವಾ ಏನೇನೋ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ನಾವು ಸುಮ್ಮನೆ ಒಂದು ಜೂಡಿಯೋಗೆ ಹೋಗ್ತಾ ಇದೀವಿ. ಸುಮ್ಮನೆ ಎಲ್ಲರೂ ಹೋಗಿ ಹಂಗೆ ಒಂದು ಟೀಸ್ ಎತ್ಕೊಂಬರೋಣ, ಸೇಮ್ ಥರದ್ದು ಅನ್ನೋ ಥರ. ನೋಡೋಣ ವಿಲ್ ಟ್ರೈ ಸಿಗುತ್ತಾ ಅಂತ. ಅಪ್ಪು ಹೇಗಿತ್ತು ಬರ್ಡೇ? ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಎವ್ರಿವನ್. ಎಲ್ರಿಗೂ ತುಂಬಾ ಖುಷಿ ಆಯ್ತು. ಎಲ್ರಿಗೂ ತುಂಬಾ ಖುಷಿ ಆಯ್ತು. ಬೇಸತ್ತಿ ಬೇಜಾರಾಗ್ಬಿಟ್ಟಿದ್ದಾನೆ 24 ವರ್ಷಕ್ಕೆ ಅವನು. ಸೊ ಇವಾಗ ಹೋಗ್ತಾ ಇದೀವಿ. ಸೊ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಮಕ್ಕಳೆಲ್ಲ ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ. ಇವನ್ ಕಾರ್ ಓಡಿಸ್ಕೊಂಡು ನನ್ನ ಕರ್ಕೊಂಡು ಹೋಗ್ತಿದ್ದಾನ ಅಂತ ನನಗೆ ತರ ಸ್ಟ್ರೇಂಜ್ ಅನ್ಸುತ್ತೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಅಕ್ಸೆಪ್ಟ್. ಯಾಕಂದ್ರೆ ನಾನೊಬ್ಳೆ ದೊಡ್ಡೋಳು ಮನೇಲಿ, ಇನ್ನೆಲ್ಲರೂ ಚಿಕ್ಕವರು. ಸೊ ಎಲ್ಲರೂ ಪುಟಾಣಿಯಾಗಿರುವಾಗ ಇವನ್ಗೆ ಊಟ ಮಾಡಿಸ್ತಾ ಇದ್ದೆ ನಾನು ಚಿಕ್ಕವನಿರುವಾಗ. ಇವರೆಲ್ಲ ಇನ್ನ ಸಖತ್ ಸ್ಮಾಲ್ ಗ್ರೂಪಲ್ಲಿ ನಾನು ಒಬ್ಳೆ ದೊಡ್ಡೋಳಲ್ವಾ. ನನಗೆ ಇವರೆಲ್ಲ ದೊಡ್ಡೋರಾಗ್ತಾರದು ನೋಡಿ ಒಂಥರ ಬೇಜಾರು, ಒಂಥರ ಮಿಕ್ಸ್ಡ್ ಫೀಲಿಂಗ್ ಥರ ಹಂಗನ್ಸುತ್ತೆ. ಸೊ ಸೃಜನ್, ಹೌ ಇಸ್ ಲೈಫ್? ಚೆನ್ನಾಗಿತ್ತಕ್ಕ. ದಿ ವರ್ಷ ಬಾವ ಮತ್ತೆ ತಾತನ ಬರ್ತಾವ್ರ? ಇಲ್ಲ, ಅವರು ಇವಾಗ ಜಾಗ ಸಾಲಿಲ್ವಲ್ಲ, ಅದಕ್ಕೆ ಅಲ್ಲಿಂದ ಬರ್ತಾರೆ ಅನ್ಸುತ್ತೆ. ನೋಡೋಣ. ಸ್ಟುಡಿಯೋಗೆ ಬಂದಿದ್ದೀವಿ. ಪರವಾಗಿಲ್ಲ. ಏನ್ ರಿಪೀಟ್ ಮಾಡ್ಬೇಕಂತ? ಈಗ ನೀನ್ ಬ್ಲೂ ತಗೊಳ್ಳೋ, ಬೇಡ ಬ್ಲ್ಯಾಕ್ ಅಂಡ್ ಇದು ತಗೋ. ಅಕ್ಕ ಈ ವೈಟ್ ಚೆನ್ನಾಗಿತ್ತು ನೋಡು. ವೈಟ್ ಬೇಡ, ನೀವೆಲ್ಲ ಏನ್ ವೈಟ್ ಕ್ಲೀನ್ ಆಗಿ ಇಟ್ಕೊಳ್ಳೋದು. ಅಪ್ಪು ಇದು ಚೆನ್ನಾಗಿದೆ ಅಪ್ಪು, ಟ್ರಸ್ಟ್. ಸೀರಿಯಸ್ ಆಗಿ ಬ್ರೌನ್ ನಿಜವಾಗ್ಲೂ ಚೆನ್ನಾಗಿದೆ. ಚೆನ್ನಾಗಿದೆ ಅಕ್ಕ. ಅಕ್ಕ ಎಲ್ಲರೂ ಬ್ರೌನ್ ಎಲ್ಲ ಒಟ್ಟಿಗೆ ಎಲ್ಲ ಚೆನ್ನಾಗಿರೋದು, ಎಲ್ಲ ಒಂದೇ ತರ ತಗೊಳ್ಳೋಣ. ಪ್ಯಾಟರ್ನ್ ಬೇಕಾ? ಪ್ಯಾಟರ್ನ್ ಬೇಡ, ಬ್ರೌನ್ ಚೆನ್ನಾಗಿದೆ. ಈಗ ನೋಡ್ಬಿಡ್ತೀನಿ ಕಣ್ರು. ಎಕ್ಸೆಲ್ ತಗೊಳ್ಳೋ, ಎಕ್ಸೆಲ್ ತಗೊಳ್ಳೋ. ಬರ್ತೀವಿ ಒಂದ್ಸಲ ಇದೆಲ್ಲ ಹಾಕೋ ಬರ್ತೀವಿ. ಹಾಕೊಂಡ್ ಬರ್ತೀವಿ. ಏನೋ 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 ಬರೋ ಸ್ಕೂಲ್ಗೆ ಹೋಗ್ತಾ ಇದೀರಾ? ಯೂನಿಫಾರ್ಮ್ ಇದು ಚೆನ್ನಾಗಿರುತ್ತೆ. ಹಿಂಗೇನೆ ಹಂಗೆ ಅನ್ಸುತ್ತೆ. ವಿ ತ್ರೀ ಬ್ರದರ್. ಬ್ರೌನ್ ಕಿಂತ ವೈಟ್ ಚೆನ್ನಾಗಿ ಕಾಣುತ್ತೆ ಅನ್ಸ್ತಲ್ವ ಅಪ್ಪಣ್ಣ? ಅವನೇ ತಗೋತೀರಾ? ನಾನೇನ್ ಗೊತ್ತಾ, ಬ್ಲೂ ಒಂದ್ಸಲ ಟ್ರೈ, ಬೇರೆ ಬೇರೆ ಕಲರ್ ಟ್ರೈ. ಅದೇನ್ ಗೊತ್ತಾ, ಬ್ಲೂ ಆ ಕಲರೇ ನಂಗೆ ಇಷ್ಟ ಇಲ್ಲ. ಸೊ ದಿಸ್ ಇಸ್ ಗುಡ್. ನಾನು ಇವಾಗ ಇವ್ರ ಮಾತನ್ನ ನಾನು ಕೇಳಬೇಕು. ಇಟ್ಸ್ ಓಕೆ. ನಾವು ಚೇಂಜ್ ಮಾಡ್ಕೊಂಬರೋದಾ? ಹಾಂ, ನಮ್ಮ ಬಟ್ಟೆ ಹಾಕೊಂಬರೋದಾ? ಪರ್ಫ್ಯೂಮ್ ಶಾಪಿಂಗ್ ನಡೀತಾರೆ. ಪರ್ಫ್ಯೂಮ್ ಎಲ್ಲಿ ಅವ್ನು ಹೋಗೇ ಬಿಟ್ಟ. ಫ್ರೀಯಾಗಿ ಸೆಂಟ್ ಸಿಗುತ್ತೆ ಅಂದ್ಬಿಟ್ಟು ಬಾ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ನಾವು ಮಾಡ್ತಾ ಇರೋದಕ್ಕೆ. ಅವನಿಗೆ XXL ತಗೊಳ್ಳೋ, ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅವ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇದೇ ನಂಗೆ ಇಷ್ಟ ಆಗಿದೆ, ಏನಕ್ಕಂತ ಗೊತ್ತಿಲ್ಲ. ಇದು ಚೆನ್ನಾಗಿದೆ, ಇದೇ ಚೆನ್ನಾಗಿರೋದು. ಅದೊಂಥರ ಎಲ್ಲ ನಾರ್ಮಲ್. ನಾನು ಯಾರಿಗೂ ಗೊತ್ತಿದ್ದಾಗ ಸೆಂಟ್ ಕೊಡ್ಬೇಕು. ಎಲ್ಲರೂ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ, ಬ್ಲಾಗ್ ಗೊತ್ತಾಗ್ಬೇಕಲ್ಲ ನಾವು ಮಾಡಿದೀವಿ ಅಂತ. ಬರ್ಡೇ ಅಪ್ಪು, ನಮ್ಗೇನು ಕೊಡಿಸ್ತೀಯ ಬರ್ಡೇಗೆ? ನನ್ನ ಬರ್ತಡೆ ನೀವು ಕೊಡಿಸ್ಬೇಕು. ಕೊಡಿಸೋದ್ವಲ್ಲ ಕೊಡಿಸೋದ್ವಲ್ಲ ಏನು ಕೊಡಿಸ್ಬೇಕು ಅಂದ ನೋಡು. ಇದೇ ಸಕ್ಕತ್ತಾಗಿರೋದು ಕಣು. ಸರಿ ಬನ್ನಿ. ಬಟ್ಟೆ ಇಸ್ ಆಲ್ವೇಸ್ ಕ್ಯೂಟ್. ಅದು ಸ್ಪೆಷಲಿ ಹೆಣ್ಮಕ್ಳ ಬಟ್ಟೆಗಳು ಮಾತ್ರ ಸಖತ್ತಾಗಿರುತ್ತೆ. ಕ್ಯೂಟಾಗಿದೆ. ಎಲ್ಲ ಹೆಣ್ಮಕ್ಳದೆ. ಎಲ್ಲ ತಗೋಬೇಕನ್ಸುತ್ತೆ ನೋಡಿದ್ರೆ. ಸೊ ಈಗೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸಣ್ಣ 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 ಸುಮ್ಮನೆ ಸ್ಮಾಲ್ ಶಾಪಿಂಗ್. ನಾನೇನು ತೊಗೊಳ್ಳಿಲ್ಲ, ನಾನು ಒಂದೇ ಒಂದು ಶರ್ಟ್ ಮಾತ್ರ ತೊಗೊಂಡೆ. ಆಮೇಲೆ ಅವರಿಗೆ ಬಾಯ್ಸ್ ಎಲ್ಲರೂ 3 ಟೀ ಶರ್ಟ್ ಥರ ತೊಗೊಂಡ್ರು.
ಶರ್ಟ್ ಅಂತಾರಲ್ವ ಅದಕ್ಕೆ ನಂಗೆ ಯಾವಾಗಲೂ ಕನ್ಫ್ಯೂಷನ್ ಟೀ ಶರ್ಟ್ಗೆ ಮತ್ತು ಶರ್ಟಿಗೆ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಯಾ ವೆಲ್ಕಮ್. ಇದನ್ನು ಎಲ್ಲರಿಗೂ ಒಂದೇ ಥರ ತಗೊಂಡ್ರಾ? ಓ ಇಲ್ಲಿ ಫುಲ್ಲು ಅವರೇ ಮಾತಾಡ್ತಾ ಇರ್ತಾರೆ. ನಾವು ಆಚೆ ಹೋಗೋಣ ಬನ್ನಿ. ನಮ್ಮ ತುಂಬು ಕುಟುಂಬದಲ್ಲಿ ಹೀಗೆ ಒಬ್ಬರು ಮಾತಾಡೋಲ್ಲ, ಎಲ್ಲರೂ ಮಾತಾಡ್ತಾ ಇರ್ತಾರಲ್ಲ, ಅವಾಗ ಯಾರು ಮಾತು ಕೇಳಬೇಕು ಬಿಡಬೇಕು ಅಂತ ಗೊತ್ತಾಗಲ್ಲ. ಫಸ್ಟ್ ಈಗ ಲೈವ್ ಆಗಿರೋ ನನಗೇ ಗೊತ್ತಾಗಲ್ಲ, ಇನ್ನು ವೀಡಿಯೋ ನೋಡ್ತಿರೋರು ನಿಮಗೆ ಗೊತ್ತಾಗುತ್ತಾ? ಫುಲ್ ಕನ್ಫ್ಯೂಷನ್ ಆಗಿ ಎತ್ತ ವೀಡಿಯೋ ಅಂತೀರ ಖಂಡಿತ. ಇದಾಗಿತ್ತು ಇವತ್ತಿನ ವೀಡಿಯೋ ಡಾರ್ಲಿಂಗ್ಸ್. ನೆನ್ನೆ ಏನಕ್ಕೆ ವೀಡಿಯೋ ಹಾಕಿಲ್ಲ ಅಂತಂದರೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು, ಹೊಟ್ಟೆ ಸಿಕ್ಕಾಪಟ್ಟೆ ಪೇಯ್ನು, ಹಾಗಾಗಿ ನಿನ್ನೆ ವೀಡಿಯೋ ಹಾಕಿಲ್ಲ. ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.